ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಸುಮಾರು 3.5 ವರ್ಷದಿಂದ ಈ ಹೋರಾಟ ನಡೀತಾ ಇದೆ. ಜಯಮೃತ್ಯುಂಜಯ ಸ್ವಾಮೀಜಿ ಪಾದಯಾತ್ರೆ ಮಾಡಿದ್ರು, ಹಲವು ಹಂತಗಳಲ್ಲಿ ಹೋರಾಟ ಮಾಡಿದ್ರು. ಈ ಕ್ಷಣಕ್ಕೂ ಕೂಡ ಹೋರಾಟ ಮುಂದುವರಿತಾ ಇದೆ. ಚಳಿಗಾಲದ ಅಧಿವೇಶನ ಇನ್ನೇನು ಶುರುವಾಗುತ್ತೆ. ಸರ್ಕಾರಕ್ಕೆ ಪಂಚಮಸಾಲಿ ಹೋರಾಟ ಬಹಳ ದೊಡ್ಡ ತಲೆನೋವನ್ನ ತಂದಿದೆ. ಹಾಗೆ ನೋಡಿದ್ರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಬಹಳಷ್ಟು ವಿಚಾರಗಳಿತ್ತು. ಪ್ರತಿಪಕ್ಷಗಳು ಕೂಡ ರೆಡಿಯಾಗಿ ಕೂತಿದ್ರು. ಮುಡಾ, ವಾಲ್ಮೀಕಿ, ವಕ್ಫ್ ಅಂತ ಸಾಲು ಸಾಲು ವಿಷಯಗಳನ್ನ ಇಟ್ಕೊಂಡು. ಆದ್ರೆ ಉಪಚುನಾವಣೆಯ ಫಲಿತಾಂಶದ ನಂತರ ಒಂದು ಸ್ಟ್ರಾಂಗ್ ಮೆಸೇಜ್ ಕಾಂಗ್ರೆಸ್ ಕಡೆಯಿಂದ ಹೋದಂತಿದೆ. ಆದ್ರೂ ಸಹ ಪ್ರತಿಪಕ್ಷ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತಹ ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ಹೋರಾಟ ಮಾಡೋದಕ್ಕೆ, ಸದನದ ಒಳಗಡೆ ಹೋರಾಡೋದಕ್ಕೆ ರೆಡಿಯಾದ್ರೆ ಸದನದ ಹೊರಗಡೆ ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ಪಂಚಮಸಾಲಿ ಹೋರಾಟಗಾರರು ರೆಡಿಯಾಗಿದ್ದಾರೆ. 2A ಮೀಸಲಾತಿಗಾಗಿ ನಡೆಯುವಂತಹ ಹೋರಾಟ, ಬೆಳಗಾವಿಯಲ್ಲಿ ಹೋರಾಟ ನಡೆಸೋದಕ್ಕೆ ನಿರ್ಧಾರ ಆಗಿದೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೋರಾಟಗಾರರು ನಿರ್ಧಾರ ಮಾಡಿದ್ದಾರೆ. ಜಯಮೃತ್ಯುಂಜಯ ಶ್ರೀಗಳಿಂದ ಮತ್ತೆ ಪಂಚಮಸಾಲಿ ಮೀಸಲು ಹೋರಾಟ ತೀವ್ರಗೊಳ್ತಾ ಇದೆ. ಪಂಚಮಸಾಲಿಗಳಿಗೆ 2A ಮೀಸಲು ನೀಡಬೇಕು ಅಂತ ಮತ್ತೆ ಹೋರಾಟದ ಅಖಾಡಕ್ಕಿಳಿತಾ ಇದ್ದಾರೆ ಶ್ರೀಗಳು. ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಬಹಳ ದೊಡ್ಡ ತಲೆನೋವಾಗಿದೆ. ಶತಾಯಗತಾಯ ಈ ಹೋರಾಟ ತಡಿಬೇಕು ಅಂತ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯನವರು ಟಾಸ್ಕ್ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಟಾಸ್ಕ್ ಕೊಟ್ಟರು? ಲಕ್ಷ್ಮೀ ಹೆಬ್ಬಾಳ್ಕರ್, ವಿನಯ್ ಕುಲಕರ್ಣಿ ಇವರಿಬ್ಬರಿಗೆ ಈ ಹೋರಾಟವನ್ನ ತಡೆಯುವಂತೆ ಟಾಸ್ಕ್ ಅನ್ನ ಕೊಟ್ಟರು. ಆದ್ರೆ ಸಂಧಾನ ವಿಫಲ ಆಗಿದೆ. ಶ್ರೀಗಳು ಯಾರ ಮಾತಿಗೂ ಕೂಡ ಕಿವಿ ಕೊಟ್ಟಿಲ್ಲ. ಈಗ ಶ್ರೀಗಳ ವಿರುದ್ಧವೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅಸಮಾಧಾನಗೊಂಡಿದ್ದಾರೆ. ಹಾಗೆ ನೋಡಿದ್ರೆ 2A ಮೀಸಲಾತಿ ಹೋರಾಟದಲ್ಲಿ ಭಾಗಿಯಾದಂತಹ ನಾಯಕರುಗಳೇ ಈಗ ಸುವರ್ಣಸೌಧ ಮುತ್ತಿಗೆ ಹಾಕೋದಕ್ಕೆ ಏನು ಹೋರಾಟಗಾರರು ನಿರ್ಧಾರ ಮಾಡಿದ್ದಾರೆ. ಚಳಿಗಾಲದ ಅಧಿವೇಶನದಲ್ಲಿ ಈ ಹೋರಾಟವನ್ನ ತಡೀರಿ ಅಂತ ಸಿಎಂ ಸಚಿವರಿಗೆ ಟಾಸ್ಕ್ ಕೊಟ್ರು. ಆದ್ರೆ ಸಂಧಾನ ವಿಫಲ ಆಗಿದೆ. ಇದೀಗ ಹೋರಾಟವನ್ನ ತಡೀರಿ ಅಂತ ವಿಜಯಾನಂದ ಕಾಶಪ್ಪನವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್, ವಿನಯ್ ಕುಲಕರ್ಣಿ ಸಂಧಾನ ವಿಫಲ ಆದ ನಂತರ ಈಗ ವಿಜಯಾನಂದ ಕಾಶಪ್ಪನವರಿಗೆ ಈ ಟಾಸ್ಕ್ ಕೊಟ್ಟಿದ್ದಾರೆ ಸಿಎಂ ಸೂಚನೆ ಕೊಡ್ತಾ ಇದ್ದಂತೆ ಪಂಚಮಸಾಲಿ ಕಾರ್ಯಕಾರಿಣಿ ಸಭೆ ನಡೆಸಿದ್ರು. ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶಪ್ಪನವರು ನಿನ್ನೆ ಸಭೆ ಮಾಡಿದ್ರು. ಕೂಡಲ ಸಂಗಮ ಶ್ರೀಗಳನ್ನ ಹೊರಗಡೆ ಇಟ್ಟು ಸಭೆ ಮಾಡಿದ್ರು ಕಾಶಪ್ಪನವರು. ಭಾರಿ ಚರ್ಚೆಗೆ ಕಾರಣ ಆಯಿತು ವಿಜಯಾನಂದ ಕಾಶಪ್ಪನವರ ಈ ನಡೆ. ಏನೇ ಆಗ್ಲಿ ಹೋರಾಟ ನಿಲ್ಲಲ್ಲ ಅಂತ ಜಯಮೃತ್ಯುಂಜಯ ಶ್ರೀಗಳು ಹೇಳ್ತಿದ್ದಾರೆ. ಜೊತೆಗೆ ಪಂಚಮಸಾಲಿ ಸಮುದಾಯದವರಿಗೆ ಕರೆ ಕೊಟ್ಟಿದ್ದಾರೆ. ಪಂಚಮಸಾಲಿಗರು ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ. ಡಿಸೆಂಬರ್ 10ಕ್ಕೆ ಟ್ರಾಕ್ಟರ್ ರ್ಯಾಲಿ ಮಾಡೋದಕ್ಕೆ ಕೂಡಲ ಸಂಗಮ ಶ್ರೀಗಳು ನಿರ್ಧರಿಸಿದ್ದಾರೆ. ಡಿಸೆಂಬರ್ 10ಕ್ಕೆ ಸುವರ್ಣಸೌಧ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರ ಆಗಿದೆ. ಯಾರೇ ತಡೆಯೋದಕ್ಕೆ ಬಂದ್ರು ಯಾರ ಮಾತನ್ನು ನಾವು ಕೇಳೋದಿಲ್ಲ ಅನ್ನೋ ಸ್ಟ್ರಾಂಗ್ ಸಂದೇಶವನ್ನ ರವಾನಿಸಿದ್ದಾರೆ ಶ್ರೀಗಳು. 5,000 ಟ್ರಾಕ್ಟರ್ ಸುವರ್ಣಸೌಧದ ಮುಂಭಾಗ ಬಂದು ಸೇರತ್ತೆ. ಈ ಹೋರಾಟವನ್ನ ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಜಯಮೃತ್ಯುಂಜಯ ಶ್ರೀಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಸರ್ಕಾರಕ್ಕೆ ಬಹಳ ದೊಡ್ಡ ತಲೆನೋವಾಗಿದೆ. ನಮ್ಮ ಪೀಠದ ಪೂಜ್ಯರಾಗಿ ಇವತ್ತು ಒಂದು ಪಕ್ಷದ ಅಡಿ ಬ್ಯಾನರ್ ಅಡಿಯಲ್ಲಿ ಹೋಗಿ ಕುಂದಿರುವಂಥದ್ದಕ್ಕೆ ನಾನು ಖಂಡಿಸ್ತೇನೆ. ಈ ಸಂದರ್ಭದಲ್ಲಿ ಸಮಾಜ ಪೀಠವನ್ನು ಮಾಡಿ ಇವತ್ತು ನಮಗೆ ಸಮಾಜಕ್ಕೆ ಗುರುಗಳು ಇರಲಿ ಅಂತೇಳಿ ನಾವೆಲ್ಲ ಒಬ್ಬ ಗುರುವಿಗೆ ನಾವು ಗೌರವವನ್ನು ಕೊಟ್ಟು ಗುರುವಿನ ಸ್ಥಾನವನ್ನು ಕೊಟ್ಟಿದ್ದೀವಿ. ಅದು ಸಮಾಜ ಮಾಡಿದ್ದು, ಸಮಾಜದ ಮಠ. ಇವತ್ತು ನಾನು ಉದ್ದೇಶಪೂರ್ವಕವಾಗಿ ನಮ್ಮ ಪೀಠದಲ್ಲಿ ನಮ್ಮ ಮಠ ಇದು ಎಲ್ಲ ಪಕ್ಷದವ್ರಿಗೆ ಆಹ್ವಾನ ಕೊಡ್ತೀನಿ. ನನಗೆ ಗೊತ್ತಿಲ್ಲ, ಅವ್ರನ್ನ ಕರೆಯೋದಿಲ್ಲ. ನಾವು ಸ್ವಾಮೀಜಿಗಳನ್ನು ಹೊರತುಪಡಿಸಿ ನಾವು ಚರ್ಚೆ ಮಾಡ್ತೀವಿ. ಯಾರು ಬೇರೆಯವರು ಅದಾರ, ಅವ್ರೊಬ್ಬರೇ ಅದಾರ ಬಿಜೆಪಿಗೆ ಕರಿತೀವಿ, ನಿರಾಣಿಯವ್ರಿಗೆ ಕರಿತೀವಿ. ಸ್ವಂತ ಬಲದಿಂತ, ತಾಕತ್ತಿಂತ, ಶಕ್ತಿ ಇದ್ರ ಅವ್ರ ವೈಯಕ್ತಿಕ ಹೆಸರ ಮೇಲೆ ಬೆಳೀಲಿ. ಅವರು ಸಮಾಜವನ್ನು ತಗೊಂಡು ಬಳಕೆ ಮಾಡ್ಕೋತಾ ಇದಾರಲ್ಲ, ಇದಕ್ಕೆ ನಾನು ಖಂಡಿಸ್ತೀನಿ. ನಾನು ಮೀಸಲಾತಿ ಬಿಟ್ಟು ಸರಿಯೋದಿಲ್ಲ. ಮೀಸಲಾತಿ ಪಡಿತೀವಿ, ಇದೇ ಸರ್ಕಾರದಲ್ಲೇ ಪಡಿತೀವಿ. ಈಗಾಗಲೇ ಇದಕ್ಕೆ ಪೂರ್ವಭಾವಿಯಾಗಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳ ಪೂರ್ವಭಾವಿ ಸಭೆ ಕರೆಯಲಾಗಿದೆ. ನಾಳೆ ಡಿಸೆಂಬರ್ 1ನೇ ತಾರೀಕು ಪಂಚಮಸಾಲಿ ಜನಾಂಗದ ಎಲ್ಲ ಹಾಲಿ ಮಾಜಿ ಜನಪ್ರತಿನಿಧಿಗಳು, ಹಾಲಿ ಮತ್ತು ಮಾಜಿ MP, MLA, MLC ಯಾರೇ ಇರಲಿ, ಅವ್ರದ್ದು ಒಂದು ರಾಷ್ಟ್ರ ಸಭೆಯನ್ನು 1ನೇ ತಾರೀಕು ಮಾಂತೇಶ್ ಭವನದಲ್ಲಿ ಬೆಳಗಾವಿಯಲ್ಲಿ ಕರೆಯಲಾಗಿದೆ. ಅಲ್ಲಿ ಕೂತ್ಕೊಂಡು ಎಲ್ಲಿಂದ ನಾವು ಹೋರಾಟ ಶುರು ಮಾಡಬೇಕು, ಯಾವ ರೀತಿ ವಿಧಾನಸಭೆ ಮುತ್ತಿಗೆ ಆಗಬೇಕು ಅಂತೇಳಿ ಮುಕ್ತವಾಗಿ ಚರ್ಚೆ ಮಾಡುವಂಥ ಸಭೆಯನ್ನು ಕರೆಯಲಾಗಿದೆ. ಅದಕ್ಕೋಸ್ಕರವಾಗಿ ನಮ್ಮ ಹೋರಾಟ ಯಾವುದೇ ಸರ್ಕಾರದ ವಿರುದ್ಧ, ಯಾವುದೇ ಸರ್ಕಾರದ ಪರ, ಯಾವುದೇ ವ್ಯಕ್ತಿ ವಿರುದ್ಧ, ಯಾವುದೇ ಜಾತಿ ವಿರುದ್ಧ ಅಲ್ಲ. ಇದು ನಮ್ಮ ಜನಾಂಗದ ಪರವಾಗಿರ್ತಕ್ಕಂಥ ಹೋರಾಟ.
ಸರ್ಕಾರ ಮಾಡುವಂಥ ನಿಧಾನಗತಿ ವಿರುದ್ಧವಾಗಿತ್ತು ಹೋರಾಟ, ಸರ್ಕಾರ ಮಾಡುವಂಥ ನಿರ್ಲಕ್ಷ್ಯದ ವಿರುದ್ಧ ಹೋರಾಟ ಹೊರತು ಯಾವುದೇ ವ್ಯಕ್ತಿ, ಯಾವುದೇ ಜಾತಿ, ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆಪಡ್ತೀನಿ. ಪಕ್ಷಾತೀತವಾಗಿ ನಮ್ಮ ಹೋರಾಟ ಇದರಲ್ಲಿ ರಾಜಕಾರಣ ಯಾವುದೂ ಇಲ್ಲ. ನಾನು ಕೂಡ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ನಾನು ಹೋರಾಟ ಮಾಡಿದಂಥವಳು ಇವತ್ತು ಕೂಡ ಪ್ರಸ್ತುತದಲ್ಲಿ ಇದ್ದೇನೆ. ಸಮಾಜ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಟ್ಟು ಪಂಚಮಸಾಲಿ ಸಮಾಜ ಇಲ್ಲ. ನೋಡಿ, ಸ್ವಾಮಿಗಳಿಗೆ ಗೌರವವನ್ನು ಕೊಡ್ತೀವಿ, ಆದರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ. ಬಟ್ ಯಾವತ್ತಿದ್ರೂ ಕೂಡ ನನ್ನ ಸಮಾಜದ ಪರವಾಗಿ ಧ್ವನಿಯನ್ನು ಎತ್ತಿ. ಈ ಬಗ್ಗೆ ಮಾತಾಡೋದಕ್ಕೆ ಪ್ರಶಾಂತ್ ನಾಥ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, 3.5 ವರ್ಷದಿಂದ ನಡೀತಾ ಇರುವಂತಹ ಹೋರಾಟ ಇದು. ಈಗ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಈ ಹೋರಾಟದಲ್ಲಿ ಹಿಂದೆ ಭಾಗಿಯಾದವರೇ ಹೋರಾಟದಿಂದ ಹಿಂದೆ ಸರಿದ್ರೆ ಸಮುದಾಯಕ್ಕೆ ಏನು ಮೆಸೇಜ್ ಹೋಗುತ್ತೆ ಅಂತ ಶ್ರೀಗಳ ಪರವಾಗಿ ಹಾಗಾದ್ರೆ ಸಮುದಾಯ ನಿಲ್ಲತ್ತಾ? ಶ್ರೀಗಳು ಕರೆ ಕೊಟ್ಟಿದ್ದಾರೆ, ಏನೇ ಆದ್ರೂ ಹೋರಾಟ ನಿಲ್ಲಲ್ಲ ಅಂತ. ಶ್ವೇತಾ, ನೋಡಿ, ಯಾವುದೇ ಒಂದು ಹೋರಾಟಕ್ಕೆ ಒಂದು ಟೈಮಿಂಗ್ ಅಂತ ಇರುತ್ತೆ. ಈಗ BJP ಸರ್ಕಾರ ಇದ್ದಾಗ ಇದೇ ವಿಜಯಾನಂದ ಕಾಶ್ಯಪ್ನವ್ರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಟೋನ್ ಆ್ಯಂಡ್ ಟೆನರ್ ಬೇರೆ ಇರ್ತಾ ಇತ್ತು. ಇದೇ ಜಯಮೃತ್ಯುಂಜಯ ಸ್ವಾಮಿಗಳನ್ನು ತೆಗೆದುಕೊಂಡು ಅವರು ಹೋರಾಟವನ್ನು ಮಾಡ್ತಾಯಿದ್ರು. ಬೆಂಗಳೂರಿನವರೆಗೆ ಜಯಮೃತ್ಯುಂಜಯ ಶ್ರೀಗಳು ಪಾದಯಾತ್ರೆಯನ್ನು ಬಂದಿದ್ದರು. ಆಗ ಅವರ ಬೆಂಬಲಕ್ಕೆ ನಿಂತಿದ್ದು ವಿನಯ್ ಕುಲಕರ್ಣಿ, ವಿಜಯಾನಂದ ಕಾಶ್ಯಪ್ನವ್ರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್. ಯಾಕಂದರೆ ಆಗ ಸರ್ಕಾರ BJPದಿತ್ತು. BJP ಸರ್ಕಾರಕ್ಕೆ ಇಕ್ಕಟ್ಟನ್ನು ತರತಕ್ಕಂಥ ಒಂದು ಪ್ರಯತ್ನವನ್ನು ಲಕ್ಷ್ಮೀ ಹೆಬ್ಬಾಳ್ಕರು ಮಾಡಿದರು, ವಿಜಯಾನಂದ ಕಾಶ್ಯಪ್ನವರು ಮಾಡಿದರು, ವಿನಯ್ ಕುಲಕರ್ಣಿ ಕೂಡ ಆಗ ಮಾಡಿದರು. ಈಗ ಸರ್ಕಾರ ಕಾಂಗ್ರೆಸ್ ಬಂದಿದೆ. ಪಂಚಮಸಾಲಿ ಮೀಸಲಾತಿ ಹೋರಾಟ ಯಾಕೆ ಶುರು ಆಯಿತು ಶ್ವೇತಾ? ಒಂದು, ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಹೋರಾಟ ಶುರು ಆದಾಗ ನ್ಯಾಚುರಲಿ ಪ್ರಶ್ನೆ ಬರುತ್ತೆ, ಎಂಪರಿಕಲ್ ಡೇಟಾ ಉಂಟಾ? ಎಂಪರಿಕಲ್ ಡೇಟಾ ಇಲ್ಲ. ಈಗ ಮರಾಠ ಮೀಸಲಾತಿ ಹೋರಾಟ ಸುಪ್ರೀಂ ಕೋರ್ಟ್, ಮುಂಬೈ ಹೈಕೋರ್ಟ್ ಅದನ್ನು ಎತ್ತಿ ಹಿಡಿದು ಸುಪ್ರೀಂ ಕೋರ್ಟ್ ಯಾಕೆ ಅದನ್ನು ವಜಾಗೊಳಿಸ್ತು, ಯಾಕೆ ಅದನ್ನು ರದ್ದುಗೊಳಿಸ್ತು? ಯಾಕಂದರೆ ಮಹಾರಾಷ್ಟ್ರ ಸರ್ಕಾರದ ಬಳಿ ಎಂಪರಿಕಲ್ ಡೇಟಾ ಇರಲಿಲ್ಲ ಅಂತಕ್ಕಂಥದ್ದು. ಈಗಲೂ ಕೂಡ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ BJP ಒಂದು ಕೊನೆಯ ಗಳಿಗೆಯಲ್ಲಿ ಚುನಾವಣೆಯ ದೃಷ್ಟಿಯಿಂದ ಬೊಮ್ಮಾಯಿ ಏನೋ ಮಾಡುವ ಪ್ರಯತ್ನವನ್ನು ಮಾಡಿದರು. ಬಟ್ ಅದೊಂದು ತಾತ್ಕಾಲಿಕ ಸೊಲ್ಯೂಷನ್ ಆಗಿತ್ತು. ಅದರಲ್ಲೇನು ಮುಸ್ಲಿಂ ಸಮುದಾಯವನ್ನು ಹೊರಗಿಟ್ಟು ಒಂದು ರೀತಿಯ ಹಿಂದೂ ಧ್ರುವೀಕರಣದ ಪ್ರಯತ್ನ ನಡೀತು. ಕೊನೆಯದಾಗಿ ಪಂಚಮಸಾಲಿಗಳ ಜೊತೆ ಎಲ್ಲ ಲಿಂಗಾಯತ ಸಮಾಜವು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕಂದರೆ ಇವತ್ತಿನ ಸ್ಥಿತಿಯಲ್ಲಿ ಆಗಿನ ಸ್ಥಿತಿಯಲ್ಲಿ BJP ಕೂಡ ಪಂಚಮಸಾಲಿಗಳನ್ನು ಮಾತ್ರ ಮೀಸಲಾತಿ ಕೊಟ್ಟು ಉಳಿದ ಸಮುದಾಯಗಳನ್ನು ದೂರ ಇಡ್ತೀವಿ ಅಂತಕ್ಕಂಥದ್ದನ್ನು ಹೋಗಿದ್ರೆ ಉಳಿದ ಸಮುದಾಯಗಳು ನ್ಯಾಚುರಲಿ ಕಾಂಗ್ರೆಸ್ ಬಳಿ ಹೋಗ್ತಾಯಿದ್ವು. ಈಗ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಒತ್ತಡ, ಮುಜುಗರ ಸನ್ನಿವೇಶ ನಿರ್ಮಾಣ ಆಗೋದಿದೆ. ಈಗ ವಿಜಯಾನಂದ ಕಾಶ್ಯಪ್ನವ್ರು ಹೇಳ್ತಾರೆ, ಇಲ್ಲ ಜಯಮೃತ್ಯುಂಜಯ ಸ್ವಾಮಿಗಳು ಯಾಕೆ ಬೇಕು, ಆಗ ಯಾಕೆ ಬೇಕಿದ್ರು ಈಗ ಯಾಕೆ ಬೇಡ ಅಂತಕ್ಕಂಥದ್ದನ್ನು ಹೇಳಬೇಕಲ್ಲ. ಆಗ ನೀವು ವಿರೋಧ ಪಕ್ಷದಲ್ಲಿದ್ದರೆ ಜಯಮೃತ್ಯುಂಜಯ ಸ್ವಾಮಿಗಳು ಬೇಕಿತ್ತು, ಅವರ ಸಂಘಟನೆನೂ ಬೇಕಿತ್ತು, ಅವರ ಪಾದಯಾತ್ರೆನೂ ಬೇಕಿತ್ತು. ಈಗ ನೀವು ಅಧಿಕಾರದಲ್ಲಿದ್ದರೆ ಸಿದ್ದರಾಮಯ್ಯವ್ರಿಗೆ ಮುಜುಗರ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಜಯಮೃತ್ಯುಂಜಯ ಸ್ವಾಮೀಜಿ ಬೇಡ. ನೀವು ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳಿ, ನೀವು ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಳಿ. ಆಗಲೂ ಸ್ವಾಮೀಜಿಗಳು ಬೇಡ, ಈಗಲೂ ಸ್ವಾಮೀಜಿಗಳು ಬೇಡ, ಇದೊಂದು ರಾಜಕೀಯವಾಗಿರ್ತಕ್ಕಂಥ ಹೋರಾಟ, ನಾವು ಹೋರಾಟವನ್ನು ಮಾಡ್ತೀವಿ ಅಂತ. ನೀವು ವಿರೋಧ ಪಕ್ಷದಲ್ಲಿದ್ದಾಗ ಆಗಿನ ಸರ್ಕಾರವನ್ನು ಮುಜುಗರಕ್ಕೆ ಈಡು ಮಾಡಲು ಅಂದರೆ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸಲು ಇದೇ ಸ್ವಾಮೀಜಿಗಳ ಪಾದಯಾತ್ರೆಯನ್ನು ಬಳಸ್ಕೊಂಡ್ರಿ. ಈಗ ಹೇಳ್ತಿದ್ದೀರಿ, ಇಲ್ಲ ನಾವು ಸ್ವಾಮೀಜಿಗಳನ್ನು ಕರೆಯೋಲ್ಲ, ಯಾಕಂದರೆ ಅವರೊಂದು ಪೊಲಿಟಿಕಲ್ ಸ್ವಾಮೀಜಿ ಆಗಿಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ನನ್ನ ಪ್ರಕಾರ ಮೀಸಲಾತಿ ಹೋರಾಟ ಪಕ್ಷಾತೀತವಾಗಿ ನಡೆದರೆ ಮಾತ್ರ ಒಂದು ರೀತಿಯಾಗಿರ್ತಕ್ಕಂಥ ಹೇಳಿಕೆಗೆ ಮಾತ್ರ ಸೀಮಿತ ಆಗಿದೆಯಾ ಅಂತ. ಈಗ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು, ಪಕ್ಷಾತೀತವಾಗಿ ಹೋರಾಟ, ಇದ್ರಲ್ಲಿ ರಾಜಕೀಯ ಎಳೆದು ತರಬಾರ್ದು ಅಂತ. ಬಟ್ ಲಿಟ್ರಲಿ ಇದರಲ್ಲಿ ರಾಜಕೀಯ ನಡೀತಾನೆ ಇದೆ. ಈಗ ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟ್ಯಾಂಡ್ ವಿರೋಧ ಪಕ್ಷದಲ್ಲಿದ್ದಾಗ ಏನಿತ್ತು ಶ್ವೇತಾ ಅವರೇ? ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟ್ಯಾಂಡ್ ಏನಿದೆ? ಸಚಿವರಾಗಿ ಕಾಂಗ್ರೆಸ್ ಸರ್ಕಾರ ಬಂದು 1.5 ವರ್ಷಗಳ ಕಾಲ ಆಯಿತು. ಅಂದರೆ ಅದು BJP ಇರಲಿ, ಅದು ಕಾಂಗ್ರೆಸ್ ಇರಲಿ, ರಾಜಕೀಯ ಪಕ್ಷಗಳ ನಾಯಕರು ಯಾವ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಕೊಡ್ತಾ ಇರ್ತಾರೆ ಅಂತಕ್ಕಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಆಗ BJP ನಾಯಕರಿಗೆ ಮುಜುಗರ ಬೇಡಾಗಿತ್ತು, ಕಾಂಗ್ರೆಸ್ ನಾಯಕರಿಗೆ ಹೋರಾಟ ಬೇಕಾಗಿತ್ತು. ಈಗ BJP ನಾಯಕರಿಗೆ ಹೋರಾಟ ಬೇಕಿದೆ, ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಬೇಡಾಗಿದೆ. ಅದರ ಅರ್ಥ ಏನು? ಪಂಚಮಸಾಲಿ ಸಮುದಾಯವನ್ನು ವಿನಾಕಾರಣ ಪದೇ ಎತ್ತಿ ಕಟ್ಟಿ
ಈಗ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೋರಾಟವನ್ನು ನಡೆಸ್ತಾ ಇದ್ದರೆ, ಅವರು ಸ್ವಾಮೀಜಿ ಒಂದು ಪಕ್ಷಾತೀತವಾಗಿ ಹೋರಾಟವನ್ನು ನಡೆಸಿದರೆ ಅವರು ಯಾರಿಗೂ ಆದರೂ ಹೋರಾಟವನ್ನು ನಡೆಸುವ ಅಧಿಕಾರ ಇದೆ. ಆದರೆ ನೀವು ಅಧಿಕಾರದಲ್ಲಿ ಇದ್ದಾಗ ಒಂದು ರೀತಿ, ಅಧಿಕಾರದಲ್ಲಿ ಇಲ್ದಾಗ ಒಂದು ರೀತಿ. ಪ್ರಾಯಶಃ ರಾಜಕೀಯ ನಾಯಕರು ಹೆಂಗೆ ಜಾತಿಗಳನ್ನು ಇನ್ನೊಂದು ಜಾತಿಯ ವಿರುದ್ಧ ಎತ್ತಿ ಕಟ್ತಾ ಜಾತಿಗಳಲ್ಲಿ ಸಂಘರ್ಷ ಮೂಡಿಸ್ತಾರೆ ಅನ್ನೋದಕ್ಕೆ ಈ ಪಂಚಮಸಾಲಿ ಮೀಸಲಾತಿ ಹೋರಾಟ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ. ನೀವು ಬೈ ಎನಿ ಚಾನ್ಸ್ ಶ್ವೇತಾ, ನೀವು ಇಡೀ ಲೀಗಲ್ ಪ್ರೊಸೆಸ್ಸನ್ನು ಮಾಡಿ ನೋಡಿ. ಲಿಂಗಾಯತ ಸಮುದಾಯವನ್ನು ಪಕ್ಕದಲ್ಲಿಟ್ಟು ಬರೀ ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ನಿರ್ಣಯವನ್ನು ಯಾವುದೇ ಸರ್ಕಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯನಾ? ದಟ್ ಇಸ್ ಅ ಬಿಗರ್ ಕ್ವಶನ್. ಅದು ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಹೋರಾಟ ಮಾಡಿದವ್ರಿಗೂ ಗೊತ್ತಿರಬೇಕು, ಈಗ ಹೋರಾಟ ಮಾಡ್ತಾ ಇರತಕ್ಕಂಥವ್ರಿಗೂ ಸ್ಪಷ್ಟವಾಗಿ ಗೊತ್ತಾಗಬೇಕು. ಯಾಕಂದರೆ ಹಾಗೆ ಮಾಡಿದಾಗ ಯಾವುದೇ ಸರ್ಕಾರ ಒಂದು ವೋಟ್ ಬ್ಯಾಂಕನ್ನು ಕಳ್ಕೊಂಡು, ಒಂದು ವೋಟ್ ಬ್ಯಾಂಕ್ ಇರಲಿ ಇನ್ನೊಂದು ವೋಟ್ ಬ್ಯಾಂಕನ್ನು ಕಳ್ಕೊಂಡ್ಬಿಡ್ತೀವಿ ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ಹೋಗೋಲ್ಲ. ಹಾಗಿರುವ ಪರಿಸ್ಥಿತಿಯಲ್ಲಿ ಈ ಹೋರಾಟದ ಭವಿಷ್ಯ ಏನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ನೋಡಿ, ಹೋರಾಟ ಮಾಡೋರಿಗೆ ಸಂವಿಧಾನ ಎಲ್ಲ ಅಧಿಕಾರ ಕೊಟ್ಟಿದೆ, ಅವ್ರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ. ಆದರೆ ರಾಜಕೀಯ ನಾಯಕರು ಹೆಂಗೆ ಅಧಿಕಾರದಲ್ಲಿ ಇಲ್ದಾಗ ಒಂದು ಸಲ ಹೆಂಗೆ ಮಾತಾಡ್ತಾರೆ, ಅಧಿಕಾರದಲ್ಲಿ ಇದ್ದಾಗ ಹೆಂಗೆ ಮಾತಾಡ್ತಾರೆ, ಎರಡೂ ಪಕ್ಷಗಳದ್ದು ನಾನು ಹೇಳ್ತಾ ಇದ್ದೀನಿ. ಆಗ ವಿಜಯಾನಂದ ಕಾಶಪ್ಪನವ್ರು, ಲಕ್ಷ್ಮೀ ಹೆಬ್ಬಾಳ್ಕರ್, ನೀವು ಉಮೇಶ್ ಕತ್ತಿಯ ಕಾನ್ಸ್ಟಿಟ್ಯೂನ್ಸಿ ಹುಕ್ಕೇರಿಗೆ ಹೋದಾಗ ಅವರ ಭಾಷಣವನ್ನು ತೆಗೆದು ನೋಡಿ. ಯತ್ನಾಳ್ ನಮ್ಮ ಹುಲಿ, ಯಾರು ಹೇಳಿದ್ರು ಅದನ್ನು? ಈಗ ಯತ್ನಾಳ್ ವೇದಿಕೆಗೆ ಬರೋದು ಬೇಡ ಅಂತಾರೆ. ಈಗ ಜಯಮೃತ್ಯುಂಜಯ ಸ್ವಾಮೀಜಿಗಳು ಬೇಡ, ಸ್ವಾಮೀಜಿಗಳು ಪೊಲಿಟಿಕಲ್ ಆಗಿದ್ದಾರೆ ಅಂತಾರೆ. ಆಗ ಬಿಜೆಪಿ ಅವರು ಅವರನ್ನು ಕಾಂಗ್ರೆಸ್ ಸ್ವಾಮೀಜಿ ಅಂತ ಇದ್ರು, ಈಗ ಕಾಂಗ್ರೆಸ್ನವರು ಅವರನ್ನು ಬಿಜೆಪಿ ಸ್ವಾಮಿ ಅಂತಿದ್ದಾರೆ. ಇದರಲ್ಲಿ ಪಾಠ ಕಲಿಬೇಕಾಗಿರೋದು ಸ್ವಾಮೀಜಿಗಳು ಮತ್ತು ಸಮಾಜಗಳು. ಸ್ವಾಮೀಜಿಗಳು, ಜಯಮೃತ್ಯುಂಜಯ ಸ್ವಾಮೀಜಿಗಳು ಮಲ್ಲಿಕಾರ್ಜುನ್ ಖರ್ಗೆ ಬಳಿ ಹೋಗಿದ್ರು. ಏನಂತ? ಕಾಶಪ್ಪನವರವರ ಪತ್ನಿಗೆ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಡಿ ಅನ್ನೋದನ್ನು ಕೇಳಲಿಕ್ಕೆ ಹೋಗಿದ್ರು. ವಿನಯ್ ಕುಲಕರ್ಣಿಯನ್ನು ಬಿಜೆಪಿಗೆ ಸೇರಿಸ್ಕೊಳ್ಳಿ ಅಂತ ಕೇಳಲಿಕ್ಕೆ ದಿಲ್ಲಿವರೆಗೆ ಹೋಗಿದ್ರು. ಇದರಲ್ಲಿ ಪಾಠ ಕಲಿಬೇಕಾಗಿರೋದು ಸ್ವಾಮೀಜಿಗಳು ಮತ್ತು ಸಮುದಾಯಗಳು. ಏನು ಪಾಠ? ನೀವು ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳ ಜೊತೆ ಬೇಕೆಂದಾಗ ಮನ ಬಂದಂತೆ ಅವರ ನಿರ್ಣಯ ಪ್ರಕ್ರಿಯೆಯಲ್ಲಿ ಅವರ ಜೊತೆ ವಿನಾಕಾರಣ ಒಂದು ಗಳಸ್ಯ ಕಂಠಸ್ಯವನ್ನು ಸ್ಥಾಪಿಸ್ಕೊಂಡ್ರೆ ನೀವು ನಿಮ್ಗೆ ಸದರ ಆಗತ್ತೆ. ಸಂಸ್ಕೃತದಲ್ಲೇ ಮಾತಿದೆ ಅಲ್ವಾ, ಅತಿ ಪರಿಚಯ ತವಜ್ಞ. ಅದರ ಅರ್ಥ ಏನು? ಅತಿ ಪರಿಚಯ ತವಜ್ಞ. ನಿಮ್ಗೆ ಜಾಸ್ತಿ ಸಲಿಗೆ ಬಂದರೆ, ಜಾಸ್ತಿ ಪರಿಚಯ ಆದರೆ, ಜಾಸ್ತಿ ಗೆಳೆತನ ಆದರೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಲಾಗತ್ತೆ. ಸ್ವಾಮೀಜಿಗಳು ಈ ಪಾಠವನ್ನು ಕಲಿಬೇಕು. ಯಾರನ್ನೋ ಮುಖ್ಯಮಂತ್ರಿ ಮಾಡಬೇಕು, ಯಾರನ್ನೋ ಮುಖ್ಯಮಂತ್ರಿ ಇಳಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಬೆಂಗಳೂರುವರೆಗೆ ಪಾದಯಾತ್ರೆ ಬರ್ತಾರೆ. 40 ಸ್ವಾಮೀಜಿಗಳು ಒಟ್ಟಿಗೆ ಬರ್ತಾರೆ. ಓಕೆ, ಒಟ್ನಲ್ಲಿ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ನೋಡ್ಬೇಕು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.